ರಾಯರನ್ನು ನಂಬಿದವರು ಯಾವತ್ತೂ ಹಾಳಾಗಿಲ್ಲ, ಮೋಸ ಹೋಗಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ನಂಬಿಕೆ ಇರಬೇಕು, ಒಳ್ಳೆತನ ಇರಬೇಕು. ಹಾಗಂತ ಹೇಳಿ ನಾವು ಪಾಪದ ಕೆಲಸ ಮಾಡ್ಕೊಂಡು ಬಂದು ಒಳ್ಳೇದು ಮಾಡಪ್ಪ ಅಂತಂದರೆ ರಾಯರು ಒಳ್ಳೇದು ಮಾಡಲ್ಲ. ಯಾವತ್ತೂ ನಮ್ಮ ಒಳ್ಳೆತನ ಯಾವತ್ತೂ ನಮ್ಮ ಜೊತೆಗಿರುತ್ತೋ, ನಮ್ಮ ರಕ್ತದಲ್ಲಿ ಒಳ್ಳೆತನ ಅನ್ನೋದು ಎಷ್ಟು ಇರುತ್ತೋ ಮತ್ತು ನಂಬಿಕೆ ಅನ್ನೋದು ಎಷ್ಟು ಇರುತ್ತೋ ಖಂಡಿತವಾಗ್ಲೂ ಯಾವ ಪರಮಾತ್ಮನಾದರೂ ನಮಗೆ ದೇವರು ಆಶೀರ್ವಾದ ಮಾಡೇ ಮಾಡ್ತಾನೆ. ಸರ್ ನಾನು ಮಾಡ್ಕೊಂಡಿದ್ದೆ 2 ವರ್ಷ ಮುಂಚೆ ಸಂಕಲ್ಪ ಮಾಡ್ಕೊಂಡಿದ್ದೆ ಯಾವುದೋ ಒಂದು ಕೆಲಸದ ವಿಷಯದಲ್ಲಿ. ನಾವು ಸಂಕಲ್ಪ ಮಾಡೋದು ಏನಕ್ಕೆ ಅಂದರೆ ನಮ್ಮ ಪಾಪ ಕರ್ಮಗಳನ್ನು ಫಸ್ಟು ತೊಳೆದು ಹೋಗ್ತವೆ, ಆಮೇಲೆ ನಾವು ಅಂದ್ಕೊಂಡಿರೋದನ್ನ ಸಕ್ಸಸ್ ಆಗ್ತಾ ನಿಧಾನ ಹೋಗುತ್ತೆ. ನಾವು ಇವತ್ತು ಸಂಕಲ್ಪ ಮಾಡಿದ್ದೀವಿ, ಬರೋ ವಾರನೇ ನಮಗೆ ಯಾಕೆ ಆಗಿಲ್ಲ ರಾಯರ ಮೇಲೆ ಅಂತ ಹೇಳಿ ನಾವು ದೂಷಿಸಬಾರ್ದಲ್ವಾ. ಸೊ ನಮ್ಮ 5 ತಿಂಗಳು 5.5 ತಿಂಗಳು 6 ತಿಂಗಳು ನಾವು ಮಾಡಿರುವಂಥ ಸಂಕಲ್ಪ ಅದು ಪೂರ್ತಿ ಆದಮೇಲೆ ನಮಗೆ ಒಂದೊಂದೇ ಹೊಸ ತಿರುವುಗಳನ್ನು ತಿರುವು ಕಾಣ್ತಾ ಇರುತ್ತೆ. ಸೊ ನಾವು ನಂಬಿಕೆಯಿಂದ ಕಾಯಿ ಸಂಕಲ್ಪವನ್ನು ಮಾಡಬೇಕಷ್ಟೇ. ಸರ್ ಫಸ್ಟು ಹೇಳಿದ್ನಲ್ಲ, ಕಾಯಿ ಸಂಕಲ್ಪ ಮಾಡೋಕ್ಕೆ ಯಾಕೆ ಹೇಳ್ತಾರಂದರೆ ನಾವು ಪಾಪ ಕರ್ಮಗಳು ಏನಿದಾವೋ ನಾವು ಅದೆಲ್ಲ ತೊಳೆದು ಹೋಗ್ತವೆ. ಅದಾದಮೇಲೆ ನಮಗೆ ಏನೇನು ಒಳ್ಳೆಯ ಕೆಲಸಗಳು ಎಷ್ಟು ಸ್ಟಾಪ್ ಆಗಿ ನಿಂತ್ಕೊಂಡಿದ್ದಾವೋ ಆ ಕೆಲಸಗಳನ್ನು ಮತ್ತೆ ಮುಂದೂಡ್ತಾ ಹೋಗ್ತಾ ಅಥವಾ ಒಳ್ಳೇದಾಗ್ತಾ ಹೋಗುತ್ತೆ. ಇದು ತುಪ್ಪದ ದೀಪ, ಈ ಕಾಯಿ ಸಂಕಲ್ಪ ಮಾಡಿರೋ ಜೊತೆಗೆ ತುಪ್ಪದ ದೀಪನೂ ಹಚ್ಚುತ್ತಾರೆ. ಯಾಕೆಂದರೆ ರಾಯರಿಗೆ ತುಪ್ಪದ ದೀಪ ತುಂಬ ಶ್ರೇಷ್ಠವಾದದ್ದು. ತುಪ್ಪದ ದೀಪ ಹಚ್ಚಿ ಅವರ ಮನಸ್ಸಲ್ಲಿರುವಂಥ ಸಂಕಲ್ಪಗಳನ್ನು ಏನಿದೆ ಅದನ್ನು ಹೋಮದ ಕುಂಡದ ಮುಂದೆ 8 ಸುತ್ತನ್ನು ಸುತ್ತು ಬಂದು ಮತ್ತು ಕಾಯಿ ಇಟ್ಕೊಂಡು 16 ಸುತ್ತನ್ನು ಬಂದು ಆ ಕಾಯಿ ಸಂಕಲ್ಪನ ಮಾಡ್ತಾರೆ ಸರ್. 21 ವಾರ ನೋಡಿ, ನಮಗೆ ಜಾಸ್ತಿ ಕಷ್ಟಗಳು ತುಂಬ ಇದ್ದಾವೆ ಅಂದರೆ, ನಮಗೆ ಕರ್ಮಗಳಿದ್ದಾವೆ ಅಂದರೆ 21 ವಾರ 18 ವಾರ ಅವರು ಸ್ವಾಮಿಗಳು ಹೇಳ್ತಾರೆ ನಮಗೆ ಎಷ್ಟು ವಾರ ಅಂತ ಹೇಳಿ. ಸರ್ ನಾನು ನಿಜವಾಗ್ಲೂ ರಾಯರಿಗೆ ನಂಬಿದ್ದೀನಿ. ಮುಂದೆ ನನಗೆ ಪ್ರತಿಯೊಂದು ದಾರಿಯಲ್ಲೂ ಸುಗಮವಾಗಿ ದಾರಿ ಕೊಡ್ತಾರೆ. ಆದರೆ ನಾನು ಅವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ ಸರ್, ನನಗೆ ಅಷ್ಟ ಐಶ್ವರ್ಯಗಳನ್ನೆಲ್ಲ ಕೊಟ್ಟು ನನಗೆ ಚೆನ್ನಾಗಿ ಮಾಡು ಅಂತ ನಾನು ಇವತ್ತಿಗೂ ಕೇಳಿಲ್ಲ. ನಾನು ನಡೆಯುವಂಥ ದಾರಿಯಲ್ಲಿ ಸತ್ಯತೆಯನ್ನು ಕೊಟ್ಟು ನನಗೆ ಮುಂದೆ ಜಯ ಕೊಡು, ನನಗೆ ನನ್ನ ತಲೆ ಮೇಲೆ ಒಂದು ಕೈ ಇಟ್ಟು ಆಶೀರ್ವಾದ ಮಾಡು, ನನಗೆ ಜಯ ಕೊಡು ಸಾಕು. ಆದರೆ ಏನೇ ಒಂದು ಜಯ ಕೊಟ್ಟರು 4 ಜನಕ್ಕೆ ಒಳ್ಳೇದು ಮಾಡುವಂಥ ಕೆಲಸಕ್ಕೆ ಮಾತ್ರ ಜಯ ಕೊಡು, ಆ ಥರ ಹೇಳ್ಕೊಂಡು ಅಷ್ಟೇ ಬೇಡ್ಕೊಳ್ತೀನಿ. ಖಂಡಿತವಾಗ್ಲೂ ನಮ್ಮ ಮನಸ್ಸು ಇಚ್ಛೆ ಹಾಗೆ ಒಳ್ಳೇದಾಗ್ತಾ ಇದೆ ಸರ್, ಸಾಕು. ಆದರೆ ವಾರದಲ್ಲಿ ಎಷ್ಟೇ ಕೆಲಸಗಳಿರಲಿ, ಗುರುವಾರ ದಿನ ಮಾತ್ರ ನಾನು ಬೆಳಗ್ಗೆ ಸೇವೆ ಮಾಡೋಕ್ಕೆ ಬಂದರೆ ಸಂಜೆ 6 ಗಂಟೆಗೆ ಮತ್ತೆ ನಾನು ಮನೆಗೆ ಹೋಗೋದು. ನಾನು ರಾಯರ ಸೇವೆಗಂತಾನೆ ವಾರ ಮುಡಿಪಿಟ್ಬಿಟ್ಟಿದ್ದೀನಿ, ಮೀಸಲಾತಿ ಇಟ್ಬಿಟ್ಟಿದ್ದೀನಿ ಸರ್. ಯಾಕಂದ್ರೆ ನನಗೆ ತುಂಬ ಒಳ್ಳೇದಾಗ್ತಾ ಇದೆ. ಸೊ ದೇವರಿಗೆ ಒಂದು ದಿನ ನಾವು ಇಟ್ಟರೆ ಅದೇನು ದೊಡ್ಡದಲ್ಲ. ಸೊ ದೇವರಿಗೆ ಇಟ್ಟಿದ್ದೀನಿ ಸರ್.